ಮೌನೇಶ್ ನವಲಹಳ್ಳಿ ಅವರ ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಕಾರ್ಯಕ್ರಮವು ಇದೇ ದಿನಾಂಕ 8/6/2025 ರವಿವಾರದಂದು ಕುಷ್ಟಗಿ ನಗರದ ಬಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಪೂರ್ವಭಾವಿ ಪತ್ರಿಕಾಗೋಷ್ಠಿಯನ್ನು ಕುಷ್ಟಗಿ ಹಳೆ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿತ್ತು. ಕಾದಂಬರಿಕಾರರಾದ ಮೌನೇಶ್ ನವಲಹಳ್ಳಿ ಅವರು ಮಾತನಾಡಿ, ಎಲ್ಲ ಸಾಹಿತ್ಯ ಪ್ರಿಯರು ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ಆಮಂತ್ರಣ ಪತ್ರವನ್ನು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶರಣಪ್ಪ ವಡಗೇರಿ ಅವರು ಬಿಡುಗಡೆ ಮಾಡಿದರು. ಇದೇ ವೇಳೆ ಶರಣಪ್ಪ ವಡಗೇರಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷರಾದ ಲೆಂಕಪ್ಪ ವಾಲಿಕಾರ್, ರವೀಂದ್ರ ಬಾಕಳೆ, ಮೌನೇಶ್ ನವಲಹಳ್ಳಿ, ದೇವರಾಜ್ ವಿಶ್ವಕರ್ಮ, ಶರಣಪ್ಪ ಲಯನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಂಗಾತ ಪುಸ್ತಕ ಪ್ರಕಾಶನದ ಸಹಯೋಗದಲ್ಲಿ ಇದೇ ದಿನಾಂಕ 8ನೇ ತಾರೀಕಿನಂದು ಬಸವ ಭವನದಲ್ಲಿ ಮೌನೇಶ್ ನವಲಹಳ್ಳಿ ಅವರ ನೀಲಿ ಹೊತ್ತಿಗೆ ಕಾದಂಬರಿಯ ಒಂದು ಅವಲೋಕನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ಅಧಿಕೃತವಾಗಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿದ್ದು, ಆ ಆಮಂತ್ರಣ ಬಿಡುಗಡೆ ಮಾಡಲು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಸಾಹಿತಿಗಳಾದಂಥ ಶರಣಪ್ಪ ವಡಗೇರಿ ಅವರು ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಯಾಕಂದರೆ 8ನೇ ತಾರೀಕಿಗೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರಿಗೂ ಆ ಕಾರ್ಯಕ್ರಮದ ರೂಪರೇಷೆ ಗೊತ್ತಾಗಬೇಕು. ಆ ಹಿನ್ನೆಲೆಯೊಳಗೆ ಈ ಒಂದು ಕಾರ್ಯಕ್ರಮದ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಅವ್ರ ಕಡೆಯಿಂದ ನಾವು ಈಗ ಮಾಡಿಸ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಶರಣಪ್ಪ ವಡಗೇರಿ ಅವರು ನಿರಂತರವಾಗಿ ಗ್ರಂಥಾಲಯದಲ್ಲಿ ನಿರಂತರ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮೊನ್ನೆ ತಾನೇ 31ನೇ ತಾರೀಕಿನಂದು ನಿವೃತ್ತಿ ಹೊಂದಿದ್ದಾರೆ. ಆ ನಿವೃತ್ತಿ ಹೊಂದಿದ್ದಕ್ಕಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಇವತ್ತು ಅವರಿಗೆ ಗೌರವ ಸನ್ಮಾನ ಮಾಡುವ ಮೂಲಕ ಕನ್ನಡ ಸಾಹಿತ್ಯದ ಸೇವೆಗೆ ಅವರನ್ನು ನಾವು ಮತ್ತೆ ಅವರು ಒಳಗೊಳ್ಳುವಂಗೆ ನಾವು ತೆಗೆದುಕೊಳ್ಳೋದು. ಯಾಕಂದ್ರೆ ವೃತ್ತಿಯಿಂದ ನಿವೃತ್ತಿಯಾಗಿ ಪ್ರವೃತ್ತಿಯಿಂದ ಸಾಹಿತ್ಯದ ಕಡೆ ಅವರು ಒಲವು ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಸಾಹಿತ್ಯ ಪರಿಷತ್ತಿಗೆ ನಾವು ಅವರನ್ನ ಗೌರವ ಸನ್ಮಾನ ನಮ್ಮ ಅಧ್ಯಕ್ಷರು ಸುಭದ್ರ ಬರ್ ಹಾಗೆ ಎಲ್ಲರ ಅಷ್ಟೇ ಒಂದು ನಿಮಿಷ. ಹಾಂ ಅಷ್ಟೇ ಇರಲಿ, ಒಂದು ನಿಮಿಷ ಅಷ್ಟೇ ಇರಲಿ. ರೈಟ್. ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದಂಥ ಶರಣಪ್ಪ ವಡಗೇರಿ ಅವರು ಆ ಆಮಂತ್ರಣದ ವಿಶೇಷತೆಯನ್ನು ಹೇಳಬೇಕಂತೇಳಿ ಅವರಲ್ಲಿ ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಂಗಾತ ಪುಸ್ತಕ ಪ್ರಕಾಶನ ಇವರ ಸಹಯೋಗದಲ್ಲಿ ಮೌನೇಶ್ ನವಲಹಳ್ಳಿ ಅವರ ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಕಾರ್ಯಕ್ರಮ ಉದ್ಘಾಟನೆ ಡಾಕ್ಟರ್ ಐ.ಜಿ. ಮ್ಯಾಗೇರಿ, ಕಾದಂಬರಿ ಲೋಕಾರ್ಪಣೆ ಡಾಕ್ಟರ್ ಚಾಜಿ ದೇವೇಂದ್ರಪ್ಪನವರು, ಪ್ರಾಸ್ತಾವಿಕ ಮಾತು ಡಾಕ್ಟರ್ ಟಿ.ಎಸ್. ಗುರವರ್, ಅಧ್ಯಕ್ಷತೆ ವೆಂಕಪ್ಪ ವಾಲಿಕರ್, ಉಪಸ್ಥಿತಿ ಮೌನೇಶ್ ನವಲಹಳ್ಳಿ. ಸರ್ವರು ಈ ಒಂದು 8ನೇ ತಾರೀಕಿನ ಕಾದಂಬರಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಎಲ್ಲ ಸಾಹಿತ್ಯ ಆಸಕ್ತರು ಅನ್ನುವಂಥ ಸದಾಶಯವನ್ನು ನಮ್ಮ ಬರಹಗಾರರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸರ್ವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ಈ ಭಾಗದ ಅನೇಕ ಗ್ರಾಮೀಣ ಪ್ರತಿಭೆಗಳು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಇತ್ತೀಚೆಗೆ ಯುವ ಪ್ರತಿಭೆಗಳು ಬೆಳಕಿ ಬರಲಾಗತ್ತವ. ಇದು ಒಳ್ಳೆಯ ಪ್ರಗತಿ, ಆಶಾದಾಯಕ ಸ್ಥಿತಿ. ಸಾಹಿತ್ಯಿಕವಾಗಿ ಇಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಕನ್ನಡ ನುಡಿ, ನಾಡು, ಭಾಷೆ, ಅಕ್ಷರ, ಸ್ವರ, ವ್ಯಂಜನ ಅವುಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಹಾಗೆ ಯಾವ್ಯಾವ ಬರಹಗಾರರು ತಾವು ಬರೆದಿರ್ತಕ್ಕಂಥ ಕೃತಿಗಳ ಬಗ್ಗೆ ಪರಸ್ಪರ ಚರ್ಚೆ ಮಾಡಿ ಚಿಂತನೆ ಮಾಡ್ತಕ್ಕಂಥದ್ದು, ವಿಮರ್ಶೆಗೆ ಒಳಪಡಿಸ್ತಕ್ಕಂಥದ್ದು ಭಾಳ ಚರ್ಚಾದ ವಿಷಯ, ಆಶಾದಾಯಕ ಕೂಡ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ ಮಾತ್ರ ಮುಂದೆ ಹೆಜ್ಜೆ ಇಟ್ಟು ನಮ್ಮ ಬೆಳವಣಿಗೆಗೆ ಪೂರಕವಾಗಿರ್ತವೆ. ಹಾಗಾಗಿ ನಮ್ಮ ನೀಲಿ
ಅನ್ನುವಂಥ ನೀಲಿ ಹೊತ್ತಿಗೆ ಅನ್ನುವಂಥ ಕಾದಂಬರಿಯನ್ನು ನಮ್ಮ ಮೌನೇಶ್ ನವಲಹಳ್ಳಿ ಅವರು ಬರೆದಿದ್ದಾರೆ. ಭಾಳ ಸಂತೋಷ. ಆ ಕೃತಿಯ ಬಗ್ಗೆ ನಾವು ನೀವು ಎಲ್ಲರೂ 8ನೇ ತಾರೀಕಿಗೆ ಚರ್ಚೆ ಮಾಡೋಣ, ಉತ್ತಮ ಸಲಹೆಗಳನ್ನು ಕೊಡೋಣ. ನನ್ನಿಂದ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿಸಿದ್ದೀರಿ. ಎಲ್ಲ ಬೆಳಗಕ್ಕೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಂಗಾತ ಪುಸ್ತಕ ಪ್ರಕಾಶನ ಸಹಯೋಗದೊಂದಿಗೆ ನನ್ನ ನೀಲಿ ಹೊತ್ತಿಗೆ ಕಾದಂಬರಿಯ ಅವಲೋಕನ ಕಾರ್ಯಕ್ರಮವನ್ನು 8ನೇ ತಾರೀಕು ಬಸಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ, ರವಿವಾರ. ಈ ಒಂದು ಕಾರ್ಯಕ್ರಮವನ್ನು ನಾವು ಕನ್ನಡ ಸಾಹಿತ್ಯ, ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಹಯೋಗ ಹಾಗೂ ಸಂಗಾತ ಪುಸ್ತಕದ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ಕಾದಂಬರಿಯನ್ನು ಬರೆದ ನಂತರ ಒಂದು ಅವಲೋಕನ ಅಂತ ಒಂದು ವಿಮರ್ಶೆಗೆ ಒಳಪಡಿಸ್ತಕ್ಕಂಥ, ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡ್ತಕ್ಕಂಥ ಹಾಗೂ ಸಾಹಿತ್ಯಿಕವಾಗಿ ವಾತಾವರಣವನ್ನು ನಿರ್ಮಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಮಗೆ ಈ ಒಂದು ಸದುಪಯೋಗದ ಕಾರ್ಯಕ್ರಮದಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಹಾಗೂ ಸಂಗಾತ ಪುಸ್ತಕ ಮಳಿಗೆಯವರು ಬಹಳ ನಮಗೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ ಕಾರಣ ಎಲ್ಲ ನಮ್ಮ ತಾಲೂಕಿನ ಸಾಹಿತ್ಯಾಸಕ್ತರು, ಕನ್ನಡ ಅಭಿಮಾನಿಗಳು ಮತ್ತು ಸಾಹಿತಿಗಳು ಎಲ್ಲರೂ, ಮಾಧ್ಯಮ ಮಿತ್ರರು, ಅವರಿವರಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು, ಈ ಕಾದಂಬರಿ ಅವಲೋಕನ, ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಕಾರ್ಯಕ್ರಮವನ್ನು ಒಂದು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಈ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಶರಣಪ್ಪ ವಡಗೇರಿ ಅವರಿಗೆ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಲೆಂಕೆಪ್ಪ ವಾಲಿಕಾರ್ ಸರ್ ಅವರಿಗೆ ಹಾಗೂ ನಮ್ಮ ಮಾಜಿ ಕಸಾಪದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಬಾಕಳೆ ಅವರಿಗೆ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೇವರಾಜ್ ವಿಶ್ವಕರ್ಮ ಅವರಿಗೆ ಹಾಗೂ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ವಿಶ್ವನಾಥ್ ಸೊಪ್ಪಿಮಠ್ ಸರ್ ಅವರಿಗೆ, ಅನಿಲ್ ಕಮಾರ್ ಸರ್ ಅವರಿಗೆ ಹಾಗೂ ಭೀಮಸೇನ್ ಕುಲಕರ್ಣಿ ಅವರಿಗೆ ಹಾಗೂ ಶರಣಪ್ಪ ಲೈನರ್ ಹಾಗೂ ಸಂಗಮೇಶ್ ಲೂಥಿಮಠ್ ಅವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಂಗಾತ ಪುಸ್ತಕ ಪ್ರಕಾಶನ ಇವರ ಸಹಯೋಗದಲ್ಲಿ ದಿನಾಂಕ 8ನೇ ತಾರೀಕು ಜೂನ್ ರವಿವಾರ ಬೆಳಗ್ಗೆ 10 ಗಂಟೆಗೆ ಮೌನೇಶ್ ನವಲಹಳ್ಳಿ ಅವರ ಒಂದು ಪುಸ್ತಕ ನೀಲಿ ಹೊತ್ತಿಗೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಮಿತ್ತ ಇವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆಯೊಂದಿಗೆ ಎಲ್ಲ ಸಾಹಿತ್ಯ ಆಸಕ್ತರನ್ನು, ಕನ್ನಡ ಅಭಿಮಾನಿಗಳನ್ನು, ಕಸಾಪ ಅಜೀವ ಸದಸ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಆ ನಿಮಿತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀಲಿ ಹೊತ್ತಿಗೆ ಕೃತಿಯನ್ನು, ಕಾದಂಬರಿಯನ್ನು ರಚನೆ ಮಾಡಿರ್ತಕ್ಕಂತಹ ಮೌನೇಶ್ ನವಲಹಳ್ಳಿ ಅವರಿಗೆ ಅವರ ಒಂದು ಕನಸುಗಳಿಗೆ ನೀರೆರೆಯುವಂತಹ ಒಂದು ಕೆಲಸವನ್ನು ನಾವು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳಿಗೆ, ಸಾಹಿತ್ಯಾಸಕ್ತರಿಗೆ, ಕನ್ನಡ ಅಭಿಮಾನಿಗಳಿಗೆ ಏನು ಕಾರ್ಯಕ್ರಮಗಳು ಬೇಕೋ ಆ ನಿಟ್ಟಿನಲ್ಲಿ ನಾವು ಆಯೋಜನೆ ಮಾಡ್ತಾ ಅವರು ಕನ್ನಡದ ಒಂದು ಸಾಹಿತ್ಯವನ್ನು, ರಸದೌತಣವನ್ನು ಉಣಬಡಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ತಾಲೂಕಾ ಕಸಾಪ ಅಧ್ಯಕ್ಷರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿಯಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಆಯ್ಕೆಯ ಸಮಿತಿಯ ಸದಸ್ಯರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ಪ ವಡಗೇರಿ ಹಿರಿಯರು ಗ್ರಂಥಪಾಲಕರಾಗಿ ಮೊನ್ನೆ ದಿನ 30ನೇ ತಾರೀಕು ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಒಂದು ಗೌರವ ಸನ್ಮಾನವನ್ನು ನೀಡುವುದರ ಮೂಲಕ ಮುಂದಿನ ಒಂದು ಸಾಹಿತ್ಯಿಕ ಕ್ಷೇತ್ರಕ್ಕೆ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಆಹ್ವಾನವನ್ನು ಕೂಡ ಇವತ್ತು ನೀಡಿದ್ದೇವೆ. ನಮ್ಮ ಹಿರಿಯರು, ಕಸಾಪದ ಹಿರಿಯರಾಗಿರ್ತಕ್ಕಂಥ ರವೀಂದ್ರ ಬಾಕಳೆ ಅವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಎಲ್ಲ ಹಮ್ಮಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ, ಮೌನೇಶ್ ನವಲಹಳ್ಳಿ ಅವರಿಗೆ ಸಾಹಿತ್ಯ ಕೃತಿಯನ್ನು ಒಂದು ಪ್ರೋತ್ಸಾಹಿಸುವ ಮೂಲಕ ಮುಂದಿನ ಒಂದು ಬರವಣಿಗೆಗೆ ನಾವು ಪ್ರೋತ್ಸಾಹವನ್ನು ನೀಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇವರಾಜ್ ವಿಶ್ವಕರ್ಮರವರು, ಗೌರವ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಒಂದು ಒತ್ತಾಸೆಯಾಗಿ ನಿಂತು ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮ. ಅದೇ ರೀತಿಯಾಗಿ ನಮ್ಮ ಗೌರವ ಕಾರ್ಯದರ್ಶಿಗಳು ಶರಣಪ್ಪ ಲೈನರ್ ಸರ್ ಅವರು ಕೂಡ ವಿಶೇಷವಾಗಿ ಕಾಳಜಿಯನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾಧ್ಯಮದ ಹಿರಿಯರು ಭೀಮಸೇನ್ ರಾವ್ರವರು, ಅದೇ ರೀತಿಯಾಗಿ ವಿಶ್ವನಾಥ್ ಸೊಪ್ಪಿಮಠ್ ಹಿರಿಯರು, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಅನಿಲ್ ಕಮಾರ್ ಅವರು, ಹಿರಿಯರಾಗಿರ್ತಕ್ಕಂಥ ಸಂಗಮೇಶ್ ಲೂಥಿಮಠ್ ರವರು, ಇವೆಲ್ಲರೂ ಮಾಧ್ಯಮದ ಬಂಧುಗಳು ಕೂಡ ಆವತ್ತು ರವಿವಾರ ಬೆಳಗ್ಗೆ 10 ಗಂಟೆಗೆ ಆಗಮಿಸಿ
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಕಸಾಪದ ಎಲ್ಲ ಅಜೀವ್ ಸದಸ್ಯರುಗಳು, ಕಸಾಪದ ಎಲ್ಲ ಪದಾಧಿಕಾರಿಗಳು, ಕನ್ನಡಾಭಿಮಾನಿಗಳು, ಸಾಹಿತ್ಯ ಆಸಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಬಸವಭವನದಲ್ಲಿ ಭಾಗವಹಿಸಿ ನಮ್ಮ ಮೌನೇಶ್ ನವಲಹಳ್ಳಿಯವರ ಒಂದು ನೀಲಿ ಹೊತ್ತಿಗೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ನಾಡು ನುಡಿಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯ ವಿಶೇಷವಾಗಿ ಕೇಂದ್ರ ಕಾರ್ಯಕ್ರಮದ ಅಧೀಕ್ಷಕರು ಡಾಕ್ಟರ್ ಐ ಜಿ ಮ್ಯಾಗೇರಿ ಅವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಶರಣಪ್ಪನವರು ಹೇಳಿದ ಹಾಗೆ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿನ್ನೂರು ಅವರು ಕೂಡ ಒಂದು ಕಾದಂಬರಿಯನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಟಿ ಎಸ್ ಗೊರವರ್ ಅಕ್ಷರ ಸಂಗಾತ ಒಂದು ಸಂಪಾದಕರು, ಅವರು ಕೂಡ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಸಾಹಿತಿಗಳಿಗೆ, ಕವಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ವೇದಿಕೆಯನ್ನು ಒದಗಿಸಿಕೊಡೋದ್ರ ಮೂಲಕ ನಾವು ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ಸಾಹಿತ್ಯ ಕೃತಿಗಳನ್ನು ರಚಿಸಿ ತಾಲೂಕಿನಿಂದ ಹೆಚ್ಚು ಕೃತಿಗಳು ಹೊರಬರುವಂತಾಗಲಿ ಅಂತಕ್ಕಂಥ ಒಂದು ಸದಾಶಯವನ್ನು ಹೊಂದಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾವು ಪೂರ್ವಕ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ.